ಪರವಾಗಿರುವಂತ ರೈತರು ಅಂದ್ರೆ ಈ ಒಂದು ಬಿಡದಿ ಟೌನ್ಶಿಪ್ಗೆ ನಮ್ಮ ಭೂಮಿಯನ್ನು ಕೊಡೋಕೆ ಸಿದ್ಧ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಿರುವಂತ ಜೊತೆಗೆ ಆಕ್ರೋಶವನ್ನ ಹೊರಹಾಕಿರುವಂತ ರೈತರಿದ್ದಾರೆ. ಬೈ ಮಾತಾಡ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ. 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 ನಿಮಗೆ ಎಷ್ಟು ಎಕರೆ ಭೂಮಿ ಇದೆಯಮ್ಮ? ನಮಗಿಲ್ಲ ಸ್ವಾಮಿ, ಕೂಲಿ ಮಾಡೋ. ಮತ್ತೇನಕ್ಕೆ ಬಂದಿದ್ದೀರಿ ಪ್ರತಿಭಟನೆಗೆ? ಬಂದಿದ್ದೀವಿ, ಕರೆದ್ರು ಬಂದು. ಯಾರು ಕರೆದ್ರು? ಡಿಪ್ರೆಷನ್ ಗೌಡ್ರುಗಳು, ಮೀಟ್ರುಗಳು, ಕಾಂಗ್ರೆಸ್ ಅವರು. ನಿಮಗೆ ಭೂಮಿ ಇಲ್ವಾ? ಏನಿಲ್ಲ, ಕೂಲಿ ಮಾಡ್ಬೇಕು. ಏನಕ್ಕೆ ಬಂದಿದ್ದೀರಿ ಪ್ರತಿಭಟನೆಗೆ? ಮತ್ತೆ ನೀವೇನು ಈ ಯೋಜನೆ ಪರವಾಗಿದ್ದೀರಾ ಅಥವಾ ವಿರೋಧವಾಗಿದ್ದೀರಾ? ಏನಾಗ್ಬೋದು ಒಬ್ರು ಹೇಳುತ್ತಕ್ಕೆ ನಾವು ಬಂದಿದ್ದೀವಿ ಅಷ್ಟೇ. ಚೀಟಿಂಗ್ ಕರ್ತಾ ಇತ್ತು, ಚೀಟಿಂಗ್ ಅವ್ರು ಹೇಳುತ್ತಕ್ಕೆ ನಾವು ಬಂದಿದ್ದೀವಿ. ಯಾರು ಅಂದ್ರೆ ಕಾಂಗ್ರೆಸ್ನವರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಯಾಕೆ ನೀವಮ್ಮ? ನಾವು ಅಷ್ಟೇ ಬಡವರು, ನಮ್ಮ ಯಜಮಾನ್ರು ತೀರೋಗವ್ರೆ, ಬಾ ಅಂದ್ರು ಬಂದು ಸ್ವಾಮಿ, ಆಟೋದಲ್ಲಿ ಬಂದು. ಎಲ್ಲಿಂದ ಬಂದಿದ್ದೀರಾ? ಹೊಸೂರು. ನಾಚಿಕೆ ಆಗೋದಿಲ್ಲ ಕೋಡಿಪಾಳ್ಯ. ಹೊಸೂರು ಕೋಡಿಪಾಳ್ಯ. ನಿಮಗೆ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಿದೆಯಾ? ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ನಮ್ಗೇನ್ ಗೊತ್ತಿಲ್ಲ, ಬರ್ರಿ ಅಂದ್ರು ಬಂದವ್ ಸ್ವಾಮಿ. ಯಾರು ಕರೆದಿದ್ ನಿಮ್ಮನ್ನ? ಕಾಂಗ್ರೆಸ್ ಅವರು. ಯಾರೆತ್ತ ಮಕ್ಕಳಪ್ಪ ನೀವೆಲ್ಲ? ಕಂಚಕನಹಳ್ಳಿ ಪಂಚಾಯತಿ ಕಡೆಯವರು. ಎಲ್ಲಿಂದ ಬಂದಿದ್ದೀರಿ ನೀವು? ಕೋಡಿಪಾಳ್ಯ, ಹೊಸೂರು ಕೋಡಿಪಾಳ್ಯ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಭೂಮಿ ಇದೆಯಮ್ಮ? ನಮ್ಮ ಜಮೀನು ಇಲ್ಲ, ಏನಿಲ್ಲ. ಗೌರ್ಮೆಂಟ್ ಇಂದ ಒಂದ್ ಸೈಡ್ ಕೊಟ್ಟಿದ್ರು, ಒಂದ್ ಮನೆ ಅದೇ ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ನಮ್ದು ಜಮೀನು ಮನೆ ಏನು ಇಲ್ಲ, ಏನೋ ಒಂದು ಆಧಾರ ಮಾಡ್ತಾರೇನೋ ಅನ್ನೋ ಇದ್ರ ಮೇಲೆ ಬಂದಿದ್ದೀವಿ ನಾವು. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ಏನಂದೆ? ಇನ್ನೊಂದ್ಸಲ ಹೇಳು. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಗೊತ್ತಿದೆ ನಿಮಗೆ? ಗೊತ್ತಿದೆ, ಅದೇ ಅಕ್ವೈರ್ ನಡೀತಾ ಇದೆ. ಇರೋ ಒಂದ್ ಮನೆನ ಉಳ್ಕೊಡ್ರಿ ಸಾಕು. ಇರೋ ಒಂದ್ ಜಾಗ, ಒಂದ್ ಮನೆ ಅದೇ, ಅದ್ ಮಾತ್ರ ನಮ್ಗ್ ಬಿಟ್ಕೊಡ್ರಿ ಸಾಕು. ನಿಮ್ಗೆ ಭೂಮಿ ಇಲ್ವಾ? ಇಲ್ಲಣ್ಣ, ನನಗಂತೂ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಇಲ್ಲಿ ಕೋಡಿಪಾಳ್ಯ. ಇದಿಷ್ಟು ಇಲ್ಲಿರುವಂತಹ ಅಸಲಿ ಚಿತ್ರಣ. ಎಲ್ಲ ಇಲ್ಲಿಯವರೇನೆ. ಮತ್ತೆ ಅವ್ರು ಹೇಳ್ತಿದ್ದಾರೆ ಇದು ಬೈರ್ಮಳ ಪಂಚಾಯತಿ ಮಾತಾಡೋದು. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇದ್ರವ್ರೆ ಏನೋ ಕಂಚಕನಹಳ್ಳಿ ಪಂಚಾಯತಿ ಅವರೇ ಇಲ್ಲಿರೋದು. ಇಲ್ಲಿ ಯಾರು ಬೇರೆ ಯಾರನ್ನು ಕರ್ಸಲ್ಲ ಇಲ್ಲಿ. ಹೊಸೂರು ಕೋಡಿಪಾಳ್ಯ. ಎಲ್ಲಮ್ಮ ನೀವು ಇರೋದು? ಹೊಸೂರು ಕೋಡಿಪಾಳ್ಯ. ಯಾವನ್ರಿ ಹೇಳೋ ಈ ಸ್ಟೋರಿನ? ಈ ಕಾಗಕ್ಕ ಗೋಬಕ್ಕನ್ ಕತೆನ ಬಂದು ಈಗ ಚೆಂಚಿ ಮಾಡಿ ಕೇಳ್ತಾರೆ ಎಲ್ಲ ಪಂಚಾಯತಿ ಅವರೇ, ನಾವೆಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದೇನೆ ಹೇಳೋದು. ಅವರೇ ನಿಮ್ ಮುಂದೆ ಹೇಳ್ತಿದಾರಲ್ಲ. ಏನ್ ಕೋಡಿಪಾಳ್ಯನೆ ನಮ್ಮ ಇದೆ ತಾಲೂಕ್ನವ್ರೆ ಇವರು. ಇರಿಟೇಷನ್ ಕಣ್ರಿ, ಕಳ್ಸಿ. ನಮ್ ಜಮೀನವರೇ ಇರೋರು ಇಲ್ಲಿ. ನಿಮ್ದು ಎಷ್ಟು ಎಕರೆ ಇದೆ ಭೂಮಿ? ನಮ್ದು ಒಂದು 10 ಎಕರೆ ಇದೆ. 10 ಎಕರೆ ಇದೆ ಭೂಮಿ. ಸುಳ್ಳು ಕಾಲದಿಂದನೂ ನನ್ನ ಮಕ್ಕಳು ಸುಳ್ಳು ಹೇಳ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ನಿಮ್ದು ಹೋಗ್ತಿದ್ಯಾ? ಹೋಗ್ತದೆ. ನೀವು ಪರನ ವಿರೋಧನ? ಭೂಸ್ವಾಧೀನಕ್ಕೆ ಪರನ ವಿರೋಧನ? ನಮ್ಗಾಗ್ಲಿ ಅಂತಾನೆ. ಯಾಕೆ? ಚಾನ್ಸೇ ಇಲ್ಲ, ಸುಮ್ನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನ ಅವನು. 5 ರೀಸನ್ ಹೇಳಿ ಯಾಕೆ ಆಗ್ಬೇಕು. ಯಾಕಾಗ್ಬೇಕು ಅಂದ್ರೆ, ಯಾಕೆ ಆಗ್ಬಾರ್ದು? 9 ಎಕರೆ 9 ಬೋರ್ ಹಾಕಿಸ್ತೆ, 1 ರೀಬೋರ್ ಮಾಡಿಸ್ತೆ, 1 ತೊಟ್ಟು ನೀರಿಲ್ಲ. ನಮ್ಗೆ ಆಗ್ಬೇಕು. ನಾವು 7 ಜನ ಮಕ್ಕಳು, 2 ಹೆಣ್ಮಕ್ಳು, 2 ಗಂಡು ಮಕ್ಕಳು, 5 ಜನ ಗಂಡು ಮಕ್ಕಳು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.